ओम भद्रं कर्णेव शृणुयामदेव भद्रं पश्येमाक्षभिरीजातरत्नैरङ्गे सुष्ठुवागं सुप्तनभिः विषेम देवतमदायमांसतमानं भवति शतेन्द्रियपुरुषेन्द्रियसेवेन्द्रिय प्रतिष्ठते। ओम भद्रं कर्णेव शृणुयामदेव भद्रं पश्येमाक्षभिरीजातरः स्थिरैरङ्गे सुष्ठुवागं विषेम देवतमदायः ಜೆಡಿಎಸ್ ಪಕ್ಷದ ಇತಿಹಾಸದಲ್ಲಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಕೂಡ ಮೊನ್ನೆ ಅವ್ರ ಜೊತೆ ಕೂತಾಗ ಒಂದು ಮಾತನ್ನು ಹೇಳ್ತಾ ಇದ್ರು. ಸಾಕಷ್ಟು ಇತಿಹಾಸದಲ್ಲಿ ಚುನಾವಣೆಗಳನ್ನ ಉಪಚುನಾವಣೆಗಳನ್ನ ನಡೆಸಿದ್ದೇವೆ, ಗೆದ್ದಿದ್ದೇವೆ. ಆದರೆ ಇಂಥ ಒಂದು ಚುನಾವಣೆ ಬಹುಶಃ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಪ್ರತಿಯೊಬ್ಬ ಕಾರ್ಯಕರ್ತನ ಹೃದಯದಲ್ಲಿ ಉಳಿತಕ್ಕಂಥ ಚುನಾವಣೆ ಇದು. ಇಂಥ ಒಂದು ಚುನಾವಣೆಯಲ್ಲಿ ನನಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಪಕ್ಷ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ನನಗೆ ಟಿಕೆಟ್ ಕೊಟ್ಟು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ. ಕ್ಷೇತ್ರದ ಜನತೆಯೂ ಕೂಡ ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಹಳ್ಳಹಳ್ಳಿಲೂ ನಮ್ಮ ತಾಯಂದಿರುಗಳು ಆಶೀರ್ವಾದ ಮಾಡಿದ್ದಾರೆ, ತಲೆ ಮೇಲೆ ಕೈ ಇಟ್ಟು ಹರಿಸಿದ್ದಾರೆ, ಹಿರಿಯಕರು ಆಶೀರ್ವಾದ ಮಾಡಿದ್ದಾರೆ. ಯುವಕರು ಜೊತೆಯಲ್ಲಿ ನನ್ನ ಅಣ್ಣನೋ ತಮ್ಮನೋ ನನ್ನ ಜೊತೆಯಲ್ಲಿ ಬಂದಿದ್ದಾನೆ ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಜೊತೆಯಲ್ಲಿ ಭಾಳ ಉತ್ಸಾಹಕತೆಯಿಂದ ಹೆಜ್ಜೆ ಹಾಕಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ನನಗೆ ಇವತ್ತು ಶಿವನ ದೇವಾಲಯದ ಬಳಿ ಕೂತೇನು ಮಾತನಾಡ್ತಾ ಇದ್ದೇನೆ. ನಮ್ಮ ಮನೆಯ ದೇವರು ಹೃದಯದಲ್ಲಿ ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ಈ ಬಾರಿ ಕ್ಷೇತ್ರದ ಜನತೆ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಕೊಡುಗೆಗಳು, 6.5 ವರ್ಷ ಕಾಲಾವಧಿನಲ್ಲಿ ಶಾಸಕರಾದಂಥ ಕುಮಾರಣ್ಣವರ ಕಾಲ್ಗಡದಲ್ಲಿ ಬಹುಶಃ ಚನ್ನಪಟ್ಟಣದ ತಾಲೂಕಿನ ಇತಿಹಾಸದಲ್ಲಿ ಹತ್ತತ್ರ 1200 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತಗೊಂಡು ಬಂದು ಅಭಿವೃದ್ಧಿ ಮಾಡಿರತಕ್ಕಂಥ ಬಹುಶಃ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ. ಇವೆಲ್ಲ ಒಂದು ಭಾಗ ಆದರೆ ಇವತ್ತು ನನ್ನಲ್ಲಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆ ನನಗೆ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಇರ್ತಕ್ಕಂಥದ್ದು ಒಂದೇ, ಯುವ ಸಮುದಾಯದ ಒಬ್ಬ ಯುವಕನಾಗಿರ್ತಕ್ಕಂಥ ಹಿನ್ನೆಲೆ ನಮ್ಮ ಯುವಕರಿಗೆ, ಯುವತಿಯರಿಗೆ ಹಾಗೂ ನಮ್ಮ ತಾಲೂಕು ಜಿಲ್ಲೆಯ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಬಹುತೇಕ ನಾನು ಒಂದು ದೃಢ ಸಂಕಲ್ಪ ತೊಟ್ಟಿದ್ದೇನೆ. ಅದಕ್ಕೆ ಪೂರಕವಾಗಿ ರಾಜ್ಯದ ಜನತೆ ಇರ್ಬೋದು, ಮಂಡ್ಯ ಜಿಲ್ಲೆಯ ಜನತೆ ಇರ್ಬೋದು, ಚನ್ನಪಟ್ಟಣ ತಾಲೂಕಿನ ಜನತೆಯ ಹೃದಯ ವೈಶಾಲ್ಯತೆ